ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದೇನಪ್ಪ ಅಡುಗೆ ಮನೆ ತೋರಿಸ್ತಿದ್ದೀನಿ ಅಂತ ಅನ್ಕೊಂತಿದ್ದೀರಾ? ಇವತ್ತು ಫುಲ್ಲು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳೋಣ ಅಂತ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಕಬೋರ್ಡ್ ಅಲ್ಲಿ ಪಾತ್ರೆ ಇದಾವೆ, ಅವನೇನ್ ತೆಗಿಲಿಲ್ಲ. ಕೆಳಗಡೆ ಯೂಸ್ ಮಾಡ್ತಾ ಇದ್ನಲ್ಲ ಅವನೇ ಎಲ್ಲ ನೀಟಾಗಿ ತೊಳೆದು ಹಾಲಲ್ಲಿ ಒಣಿಕಳ್ಳಿ ಅಂತ ಇಟ್ಟಿದ್ದೆ. ಹೊರಗಡೆ ಇಡೋದಕ್ಕೆ ತುಂಬಾನೇ ಧೂಳಿದೆ, ಅದಕ್ಕೋಸ್ಕರ ಒಳಗಡೆನೆ ನೀರ್ ಸೋಳ್ಕೊಳ್ಳಿ ಅಂತ ಇಟ್ಟಿದ್ದೆ. ಎಲ್ಲಾ ಪಾತ್ರೆನೂ ತೊಳೆದಿಟ್ಟು ಕಬೋರ್ಡ್ ಒಳಗಡೆ ಎಲ್ಲ ಧೂಳಾಗಿತ್ತು, ಅದನ್ನೆಲ್ಲ ಕೊಡುಕಂತ ಇದ್ದೆ. ಪಾತ್ರೆ ತೊಳೆದು ಧೂಳೆಲ್ಲ ಕೊಡುವ ಅಷ್ಟರಲ್ಲಿ ಸಂಜೆನೆ ಆಗಿತ್ತು. ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದ್ರು. ಇಷ್ಟ ಕೆಲಸ ಮಾಡೋ ಅಷ್ಟರಲ್ಲಿ ಸಂಜೆ ಆಯ್ತಾ ಅನ್ಕೋಬೇಡಿ, ಕಿಟಕಿ ಎಲ್ಲ ತೊಳೆದಿದೆ, ಅದರಿಂದ ಸಂಜೆ ಆಯ್ತು. ನಾನೇ ಕ್ಲೀನ್ ಮಾಡ್ಕೊಡ್ತೀನಿ ಬನ್ನಿ ಅಂತ ಹೇಳಿದ್ರು ನಮ್ಮನೆಯವರು. ಬೇಡ ನಾನೇ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಮಾಡ್ತಾ ಇದ್ರು. ನಾನು ಒರೆಸ್ತೀನಿ ಬಾ. ನಾನೇ ಇಷ್ಟೊಂದು ಇದಾಗ್ತೈತೆ ನನಗೆ, ನೀನು ಒರ್ಸಕ್ಕಾಗ್ತ? ಒರೆಸ್ತೀನಿ, ಹೆಂಗ ಪರವಾಗಿಲ್ಲ ಬಾ. ನನಗೆ ನೋವಾದ್ರೂ ಪರವಾಗಿಲ್ಲ, ನಿನಗೆ ನೋವಾದ್ರೂ ನನಗೆ ನೋವು. ನಿಧಾನ, ಹುಷಾರಾಗಿ ಒರೆಸು. ಎಲ್ಲ ನೀಟಾಗಿ ಒರ್ಸಾದ್ಮೇಲೆ ನಾನು ಒಂದ್ ಸ್ವಲ್ಪ ಪಾತ್ರೆನ ಕೆಳಗಡೆನೆ ಇಟ್ಕೊಂಡ್ರು ಕೂಡ ಯೂಸ್ ಮಾಡ್ತಾ ಇರ್ಲಿಲ್ಲ. ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಮತ್ತೆ ತೊಳೆದ್ಬಿಟ್ಟು ಅಲ್ಲೇ ಜೋಡಿಸ್ಕೊಂತ ಇದ್ದೆ. ಅದಕ್ಕೇನೆ ಇವತ್ತು ಆ ಪಾತ್ರೆಗಳೆಲ್ಲ ಒಂದ್ ಚೀಲಕ್ ತುಂಬಿಟ್ಟು ಮೇಲಿಡೋಣ ಅಂತ ಎಲ್ಲ ಜೋಡಿಸ್ತಾ ಇದ್ದೆ. ನಾನು ಪಾತ್ರೆ ಎಲ್ಲ ಚೀಲಕ್ ತುಂಬ್ತಾ ಇದ್ದೆ, ನಮ್ಮನೆಯವರು ಮೇಲೆ ಎತ್ತಿಟ್ಕೊಡ್ತಾ ಇದ್ರು. ಅದೇ ಗ್ಯಾಪ್ ಅಲ್ಲಿ ಇವತ್ತು ಎಲ್ಲಾ ಗ್ರಹಗಳು ಒಂದೇ ಲೈನ್ ಅಲ್ಲಿ ಕಾಣಿಸ್ತವೆ ಅಂತ ಹೇಳ್ತಾ ಇದ್ರಲ್ಲ, ಅದನ್ನ ನೋಡೋದಿಕ್ಕೆ ಅಂತ ಹೋಗಿದ್ವಿ. ಆದ್ರೆ ಸ್ಟಾರ್ ತರ ಲೈನ್ ಕಾಣಿಸಿದ್ವು, ಆದ್ರೆ ಕ್ಲಿಯರ್ ಆಗಿ ಏನ್ ಕಾಣಿಸ್ಲಿಲ್ಲ. ಬೇಗ ಪಾತ್ರೆ ಎಲ್ಲ ಎತ್ತಿಟ್ಟು ಮನೆ ಕ್ಲೀನ್ ಮಾಡ್ಕೊಂಡು ಇವತ್ತು ಬೆಳಗ್ಗೆ ಪೂಜೆ ಮಾಡಿರ್ಲಿಲ್ಲ, ಅದಕ್ಕೋಸ್ಕರ ಸಂಜೆಯಾಗೆ ಪೂಜೆ ಮಾಡಿದೆ. ಅಡುಗೆ ಮನೆಯಲ್ಲಿ ತುಂಬಾನೇ ಕೆಲಸ ಇದೆ, ಬಾಕ್ಸ್ ಗಳೆಲ್ಲ ಜೋಡಿಸ್ಕೋಬೇಕು. ನಾಳೆ ಜೋಡಿಸ್ಕೊಂಡ್ರೆ ಆಗುತ್ತೆ ಅಂತ ಈ ದಿನ ಎಂಡ್ ಮಾಡಿದೆ. ಈ ವ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.